ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ಕಣ್ಣು ಮುಚ್ಚಿಕೊಂಡು ಡೀಪ್ ಬ್ರೀತನ್ನು ತಗೊಂಡು ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೀವು ನೆನೆಸ್ಕೊಂಡಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ಮತ್ತು ಯೂನಿವರ್ಸ್ ನಿಮಗೆ ಕೊಡುತ್ತಿರುವ ಗೈಡೆನ್ಸ್ ಏನು, ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಈ ವ್ಯಕ್ತಿ ನಿಮ್ಮ ಲೈಫ್ನ ಯಾರೇ ಆಗಿರಬಹುದು. ಇವರು ನಿಮ್ಮ ಫ್ಯಾಮಿಲಿ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರಬಹುದು, ಅಥವಾ ನೀವು ಲವರ್ಸ್ಗಳಾಗಿರಬಹುದು, ಪಾರ್ಟ್ನರ್ಸ್ಗಳಾಗಿರ್ಬೋದು. ಏನೇ ಆಗಿದ್ರೂ ಕೂಡ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೀವು ನೆನೆಸ್ಕೊಂಡಿರುವ ಈ ವ್ಯಕ್ತಿ ನಿಮ್ಮ ಬಗ್ಗೆ ಫಸ್ಟ್ ಥಿಂಗ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ನಿಮ್ಮನ್ನು ಒಂದು ವೆರಿ ಪ್ಯೂರ್ ಹಾರ್ಟ್ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ಅವರಿಗೆ ನೀವು ಸಾಮಾನ್ಯರಂತೆ ಅನಿಸೋದಿಲ್ಲ. ಅವ್ರು ನಿಮ್ಮ ಬಗ್ಗೆ ಅಂದ್ಕೊಳ್ಳೋದು ಏನು ಅಂದರೆ, ನಿಮ್ಮ ಹೃದಯ ತುಂಬ ಕ್ಲೀನ್ ಇದೆ. ನೀವು ಯಾರ ಜೊತೆಗೆ ರಿಲೇಷನ್ಶಿಪ್ ಮಾಡಿದ್ರೂ ಕೂಡ, ಅಂದರೆ ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಕನೆಕ್ಷನ್ ಆಗಿರ್ಬೋದು, ಆದರೆ ನೀವು ಅಲ್ಲಿ ಸೆಲ್ಫಿಶ್ ಇಂಟೆನ್ಷನ್ ಇಟ್ಕೊಂಡು ರಿಲೇಷನ್ಶಿಪ್ ಮೇಂಟೈನ್ ಮಾಡೋದಿಲ್ಲ. ದುರಾಸೆ ಅನ್ನೋದು ನಿಮಗೆ ಇರೋದಿಲ್ಲ. ನೀವು ಅಲ್ಲಿ ಟ್ರೂ ಲವ್ ಮತ್ತು ಟ್ರೂ ಎಮೋಷನ್ ಮಾತ್ರ ಕೊಡ್ತೀರಾ. ಅದು ಇವರಿಗೆ ಕ್ಲಿಯರ್ ಆಗಿ ಕಾಣಿಸಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಈ ವ್ಯಕ್ತಿ ನಿಮಗೆ ತುಂಬ ಹತ್ತಿರ ಇರುವ ವ್ಯಕ್ತಿ ಆಗಿರ್ಬೋದು, ಅಥವಾ ಕ್ಲೋಸ್ ಆಗಿರುವ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ಪರ್ಸನ್ ಕೂಡ ಆಗಿರ್ಬೋದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಸ್ಟ್ರಾಂಗ್ ಫೀಲಿಂಗ್ ಇಟ್ಕೊಂಡಿದ್ದಾರೆ. ಅವ್ರು ಅಂದ್ಕೊಳ್ತಿದ್ದಾರೆ, ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಳೋದಿಲ್ಲ, ಬೆನಿಫಿಟ್ ಹುಡ್ಕೋದಿಲ್ಲ, ಅಡ್ವಾಂಟೇಜ್ ತಗೊಳ್ಳೋದಿಲ್ಲ. ನೀವು ರಿಲೇಷನ್ಶಿಪ್ಪನ್ನು ಹಾರ್ಟ್ ಕನೆಕ್ಷನ್ ಮೂಲಕ ಮೇಂಟೈನ್ ಮಾಡ್ತೀರಾ. ಅವರಿಗೆ ನಿಮ್ಮ ಈ ನೇಚರ್ ತುಂಬ ರೇರ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಈಗಿನ ಟೈಮ್ನಲ್ಲಿ ತುಂಬ ಜನರು ರಿಲೇಷನ್ಶಿಪ್ಪನ್ನು ಸೆಲ್ಫಿಶ್ ಪರ್ಪಸ್ಗೆ ಬಳಸ್ಕೊಳ್ತಾರೆ, ಆದರೆ ನಿಮ್ಮಲ್ಲಿ ಅದು ಇಲ್ಲ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಿದಾಗ ಅವರಿಗೆ ಒಂದು ಶಾಂತಿಯ ಫೀಲಿಂಗ್ ಬರ್ತಾ ಇದೆ, ಒಂದು ಪೀಸ್ ಸಿಗ್ತಾ ಇದೆ. ನಿಮ್ಮ ಜೊತೆ ಮಾತಾಡಿದಾಗ ಅವರಿಗೆ ಮೈಂಡ್ ಕಾಮ್ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ, ಹಾರ್ಟ್ ಲೈಟ್ ಆಗ್ತಾ ಇದೆ. ಅವರಿಗೆ ನೀವೊಂದು ಎಮೋಷ್ನಲ್ ಸಪೋರ್ಟ್ ಸಿಸ್ಟಮ್ ಅಂತ ಕಾಣಿಸ್ತಾ ಇದ್ದೀರಾ. ಕೆಲವೊಮ್ಮೆ ಅವರಿಗೆ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಬಂದಾಗ ನಿಮ್ಮ ಜೊತೆ ಮಾತನಾಡಿದ್ರೆ ಅವರಿಗೆ ರಿಲೀಫ್ ಸಿಗುತ್ತೆ. ಅವರಿಗೆ ನೀವು ಒಂದು ಸೇಫ್ ಪ್ಲೇಸ್ ಆಗಿ ಕಾಣಿಸ್ತಾ ಇದ್ದೀರಾ. ಇಲ್ಲಿ ಲವ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಲವ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗ ರಿಲೇಷನ್ಶಿಪ್ ಯಾವುದೇ ರೀತಿ ಇರಬಹುದು, ಬಟ್ ಇವ್ರು ಅಂದ್ಕೊಳ್ತಾರೆ ನ್ಯೂ ಸ್ಟಾರ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಯಾವುದೋ ಒಂದು ಫೈಟ್ ನಡೆದಿರಬಹುದು, ಅಥವಾ ಇಬ್ಬರು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಬಹುದು. ಬಟ್ ಈ ವ್ಯಕ್ತಿ ರಿಲೇಷನ್ಶಿಪ್ ರೀಸ್ಟಾರ್ಟ್ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಶಿಪ್ ರೀಕನೆಕ್ಟ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಷನ್ ಮತ್ತೆ ಸ್ಟಾರ್ಟ್ ಆಗಬಹುದು ಅನ್ನೋ ಹೋಪ್ ಇಟ್ಕೊಂಡಿದ್ದಾರೆ. ಅಂದರೆ ಈಗ ನಿಮ್ಮ ನಡುವೆ ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಬಂದಿರಬಹುದು, ಏನೇ ಆಗಿರ್ಬೋದು, ಬಟ್ ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಲವ್ ಎನರ್ಜಿ ಇನ್ನೂ ಇದೆ. ಅವ್ರು ನಿಮ್ಮನ್ನು ಕಂಪ್ಲೀಟ್ಲಿ ಫರ್ಗೆಟ್ ಮಾಡಿಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಸಿಚುವೇಷನ್ನಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನಿಮ್ಮ ಹತ್ರ ತಪ್ಪಾಗಿ ಮಾತಾಡಿದ್ದಾರೆ, ತಪ್ಪಾಗಿ ಬಿಹೇವ್ ಮಾಡಿದ್ದಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿರಬಹುದು ಇದರಿಂದ. ಆದರೆ ಈಗ ಅವರು ಆ ಪಾಸ್ಟ್ ಸಿಚುವೇಶನ್ ಏನಿದೆ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಅವ್ರಿಗೆ ಗಿಲ್ಟ್ ಕೂಡ ಬರ್ತಾ ಇದೆ. ಅವರು ಯೋಚನೆ ಮಾಡ್ತಾ ಇದ್ದಾರೆ, ನಾನು
ಈ ವ್ಯಕ್ತಿಯ ಜೊತೆ ಅಂದರೆ ನಿಮ್ಮ ಜೊತೆ ಸರಿಯಾಗಿ ಬಿಹೇವ್ ಮಾಡಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಹರ್ಟ್ ಮಾಡಿರೋದು ಅವ್ರಿಗೆ ಗಿಲ್ಟ್ ಫೀಲ್ ಕೊಡ್ತಾ ಇದೆ. ಅವ್ರು ಅಂದ್ಕೊಳ್ತಿದ್ದಾರೆ ನೀವು ಅವ್ರಿಗಿಂತ ಹೈ ಲೆವೆಲ್ ಪರ್ಸನ್ ಅಂತ. ಇದು ಯಾವುದೇ ವಿಷಯ ಇರ್ಬೋದು, ಅಂದರೆ ಬ್ಯೂಟಿ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಪರ್ಸ್ನಾಲಿಟಿ ಆಗಿರ್ಬೋದು, ಮೆಚ್ಯೂರಿಟಿ ಆಗಿರ್ಬೋದು. ಅವ್ರಿಗೆ ಅನ್ನಿಸ್ತಾ ಇದೆ, ಆ ಫೀಲ್ ಬರ್ತಾ ಇದೆ, ಇವ್ರು ನಿಮಗೆ ಈಕ್ವಲ್ ಅಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಎನರ್ಜಿ ಅವರಿಗೆ ಪವರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೂ ಕೂಡ ನೀವು ಆ ಫ್ರೆಂಡ್ಶಿಪ್ಪನ್ನು ಈಸಿಲಿ ಬ್ರೇಕ್ ಮಾಡೋದಿಲ್ಲ. ಅಂದರೆ ತುಂಬ ಯಾವಾಗಲೂ ಲಾಯಲ್ ಆಗಿರ್ತೀರಾ, ಸ್ಟ್ಯಾಂಡ್ ತಗೊಳ್ತೀರಾ, ಸಪೋರ್ಟ್ ಕೊಡ್ತೀರಾ. ಅಂದರೆ ಆ ಎದುರಿಗಿರುವ ವ್ಯಕ್ತಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಇರುವ ವ್ಯಕ್ತಿ ತಪ್ಪು ಮಾಡಿದ್ರೂ ಕೂಡ ಅವರು ಸಾರಿ ಅಂತ ನಿಮ್ಮ ಹತ್ರ ಕೇಳಿಕೊಂಡ್ರೆ ನೀವು ಹಾರ್ಟ್ನಿಂದ ಫರ್ಗಿವ್ ಮಾಡ್ತೀರಾ. ಅವರಿಗೆ ನಿಮ್ಮ ಫರ್ಗಿವ್ನೆಸ್ ಪವರ್ ತುಂಬ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಇನ್ನೊಂದು ಥಿಂಗ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಲೈಫ್ನಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ, ಅನ್ನೆಸೆಸರಿ ಡ್ರಾಮಾ ಇಷ್ಟಪಡೋದಿಲ್ಲ. ನೀವು ಮೋಸ್ಟ್ಲಿ ಕೆರಿಯರ್ ಫೋಕಸ್ ಆಗಿರ್ತೀರಾ. ನಿಮಗೆ ಲೈಫ್ನಲ್ಲಿ ಗೋಲ್ಸ್ ಇದೆ. ನೀವು ರಿಲೇಷನ್ಶಿಪ್ ಇದ್ದರೂ ಕೂಡ ನಿಮ್ಮ ಲೈಫ್ ಡೈರೆಕ್ಷನ್ ಕ್ಲಿಯರ್ ಆಗಿರುತ್ತೆ. ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನಿಮ್ಮ ಕೆರಿಯರ್ ಬಗ್ಗೆ ಕೂಡ ಥಿಂಕ್ ಮಾಡ್ತೀರಾ. ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಯೂನಿವರ್ಸ್ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ. ನಿಮ್ಮ ಹಾರ್ಟ್ ತುಂಬ ಪ್ಯೂರ್ ಆಗಿದೆ, ನಿಮ್ಮ ಲವ್ ಜೆನ್ಯೂನ್ ಆಗಿದೆ. ಆದರೆ ಒನ್ ಥಿಂಗ್ ನೀವು ಗಮನದಲ್ಲಿಟ್ಕೋಬೇಕು, ಯಾರನ್ನಾದರೂ ಲವ್ ಮಾಡೋದು ಗುಡ್, ಆದರೆ ಸೆಲ್ಫ್ ರೆಸ್ಪೆಕ್ಟ್ ಮೇಂಟೈನ್ ಮಾಡೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ನೀವು ಎಲ್ಲರನ್ನ ಫರ್ಗಿವ್ ಮಾಡ್ತೀರಾ, ಆದರೆ ನಿಮ್ಮ ಹಾರ್ಟ್ ರಿಪೀಟೆಡ್ಲಿ ಹರ್ಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಬೌಂಡ್ರೀಸ್ ಇಡೋದು ರಾಂಗ್ ಅಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ಕೂಡ ನೀವು ಫೋಕಸ್ ಮಾಡಬೇಕು, ನಿಮ್ಮ ಬಗ್ಗೆ ಕೂಡ ನೀವು ಥಿಂಕ್ ಮಾಡಬೇಕು. ಲೈಫ್ನಲ್ಲಿ 2 ಥಿಂಗ್ಸ್ ಬ್ಯಾಲೆನ್ಸ್ ಇರಬೇಕು, ಲವ್ ಮತ್ತು ವಿಸ್ಡಮ್. ಹೃದಯದಿಂದ ಲವ್ ಕೊಡಿ, ಆದರೆ ಮೈಂಡ್ ಕೂಡ ಯೂಸ್ ಮಾಡಿ. ಯಾರು ನಿಮ್ಮ ವ್ಯಾಲ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ತಾರೋ ಅವರನ್ನು ಲೈಫ್ನಲ್ಲಿ ಉಳಿಸ್ಕೊಳ್ಳಿ. ಯಾರು ನಿಮ್ಮ ಹಾರ್ಟ್ ಬ್ರೇಕ್ ಮಾಡ್ತಾರೋ ಅವರಿಂದ ಸ್ಲೋಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅಂದರೆ 1 ಸಲ 2 ಸಲ ಅಂತಲ್ಲ, ಯಾವಾಗಲೂ ನಿಮಗೆ ಹರ್ಟ್ ಮಾಡ್ತಾ, ಯಾವಾಗಲೂ ನಿಮ್ಮನ್ನು ಕಣ್ಣೀರು ಹಾಕಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ರಿಲೇಷನ್ಶಿಪ್ಗಿಂತ ಪೇಯ್ನ್ ಜಾಸ್ತಿ ಇರುತ್ತೆ. ಸೊ ಆ ರಿಲೇಷನ್ಶಿಪ್ಗಿಂತ, ಅದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸ್ಲೋಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೆಯದು. ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಹಾರ್ಟ್ ಸ್ಪೆಷಲ್, ನಿಮ್ಮ ಎನರ್ಜಿ ತುಂಬ ಹೀಲಿಂಗ್ ಆಗ್ತಾ ಇದೆ. ನೀವು ಯಾರ ಲೈಫ್ಗೆ ಬಂದರೂ ಅವರಿಗೆ ಪಾಸಿಟಿವಿಟಿ ಕೊಡ್ತೀರಾ. ಹಾಗಾಗಿ ನಿಮ್ಮ ಲೈಟನ್ನು ಕಡಿಮೆ ಮಾಡ್ಕೋಬೇಡಿ. ಜಸ್ಟ್ ರಿಮೆಂಬರ್, ರೈಟ್ ಪೀಪಲ್ ವಿಲ್ ಆಲ್ವೇಸ್ ರೆಕಗ್ನೈಸ್ ಯುವರ್ ವ್ಯಾಲ್ಯೂ. ಅದೇ ರೀತಿ ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ನೇಚರ್, ನಿಮ್ಮ ಬಿಹೇವಿಯರ್ ಎಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗ್ತಾ ಇದೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತ್ ತಗೊಂಡು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ರೋ ಅವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಲೈಫ್ನ ಯಾರೇ ಆಗಿರ್ಬೋದು, ನಿಮ್ಮ ಲವ್ ಪರ್ಸನ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ ಪಾಸ್ಟ್ ಕನೆಕ್ಷನ್ ಕೂಡ ಆಗಿರ್ಬೋದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ಕರೆಂಟ್ ಎನರ್ಜಿ ಏನು, ಅದೇ ರೀತಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ, ಇದೆಲ್ಲವನ್ನು ಕೂಡ ಈ ರೀಡಿಂಗಲ್ಲಿ ನೋಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇಲ್ಲಿ ಸ್ಪೆಷಲ್ ಥಾಟ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಅವ್ರು ನಿಮ್ಮನ್ನು ನೋಡಿದಾಗ ಫಸ್ಟ್ ಥಿಂಗ್ ಏನು ಥಿಂಕ್ ಮಾಡ್ತಾರೆ ಅಂದರೆ ನೀವು ಒಂದು
ರಿಲೇಷನ್ಶಿಪ್ ಬಿಲ್ಡರ್. ಅಂದರೆ ನೀವು ಎಲ್ಲಿಯಾದರೂ ಒಂದು ರಿಲೇಷನ್ಶಿಪ್ ಇದ್ದರೆ ಅದನ್ನು ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ. ನೀವು ಯಾವಾಗಲೂ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಈ ವ್ಯಕ್ತಿ ನಿಮ್ಮ ನೇಚರನ್ನು ತುಂಬ ಕೇರ್ಫುಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಬಗ್ಗೆ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ನೀವು ಯಾರ ಜೊತೆಗೆ ರಿಲೇಷನ್ಶಿಪ್ ಮಾಡಿದ್ರೂ ಕೂಡ, ಅವರು ತಪ್ಪು ಮಾಡಿದ್ರೂ ಕೂಡ ನೀವು ರಿಲೇಷನ್ಶಿಪ್ ಬ್ರೇಕ್ ಮಾಡೋದಿಲ್ಲ. ಬದಲಾಗಿ ನೀವು ಫಸ್ಟ್ ಟ್ರೈ ಮಾಡೋದು ಏನು ಅಂದರೆ ಕನೆಕ್ಟ್ ಮಾಡೋದಕ್ಕೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಫೈಟ್ ಆದರೆ, ಜಗಳ ಆದರೂ ಕೂಡ ನೀವು ಅಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಳೋದಿಲ್ಲ. ಅಥವಾ ನೀವು ನಿಮ್ಮ ಹಾರ್ಟ್ ಏನೇ ಹೇಳುತ್ತೆ ಅದನ್ನು ಕೇಳ್ತೀರಾ. ಎಲ್ಲರೂ ಮತ್ತೆ ಒಟ್ಟಿಗೆ ಇರಬೇಕು. ಹಾಗಾಗಿ ನೀವು ಕಾಂಪ್ರಮೈಸ್ ಮಾಡ್ತೀರಾ, ಮಾತಾಡ್ತೀರಾ, ಸಿಚುವೇಶನ್ ಸೆಟ್ಲ್ ಮಾಡ್ತೀರಾ. ಇದು ನಿಮಗೆ ಈಸಿ ಅಲ್ಲ. ಕೆಲವೊಮ್ಮೆ ಇದರಿಂದ ನಿಮ್ಮ ಹಾರ್ಟ್ಗೆ ಹರ್ಟ್ ಆಗಿರ್ಬೋದು, ಅವರ ಮಾತಿನಿಂದ ನಿಮಗೆ ನೋವಾಗ್ಬೋದು. ಆದರೆ ನೀವು ರಿಲೇಷನ್ಶಿಪ್ಪನ್ನು ಬಿಡೋದಿಲ್ಲ, ಮತ್ತು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಆ ರೀತಿ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಹಾರ್ಟ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಿದ್ದಾರೆ ನೀವು ಜನರ ಜೊತೆ ಹಾರ್ಟ್ ಕನೆಕ್ಷನ್ನಿಂದ ಇರ್ತೀರ. ನಿಮಗೆ ರಿಲೇಷನ್ಶಿಪ್ ಅಂದರೆ ರೆಸ್ಪಾನ್ಸಿಬಿಲಿಟಿ, ರೆಸ್ಪೆಕ್ಟ್, ಲವ್ ಅಂತ ಕಾಣಿಸುತ್ತೆ. ಅಂದರೆ ನೀವು ತುಂಬ ಪ್ಯೂರ್ ಹಾರ್ಟ್. ಅಲ್ಲಿ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾವುದೇ ರೀತಿಯಿಂದಲೂ ನೀವು ಅಲ್ಲಿ ಬಿರುಕು ಬಿಡಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಒಂದಾಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡುವ ವ್ಯಕ್ತಿ ನೀವು ಅಂತ ಅಂದ್ಕೊಳ್ತಿದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೊಂದು ಥಿಂಗ್ ನೋಟಿಸ್ ಮಾಡಿದರೆ, ನಿಮಗೆ ಯಾವ ಫಂಕ್ಷನ್ ಇದ್ದರೂ ಕೂಡ ನೀವು ಒಬ್ಬರೇ ಹೋಗೋದನ್ನು ನೀವು ಇಷ್ಟಪಡೋದಿಲ್ಲ. ನಿಮಗೆ ಇಷ್ಟ ಆಗೋದು ಏನು ಅಂದರೆ ಎವ್ರಿವನ್ ಟುಗೆದರ್. ನಿಮ್ಮ ಮೈಂಡ್ನಲ್ಲಿ ಯಾವಾಗಲೂ ಒಂದು ಥಾಟ್ ಇರುತ್ತೆ, ನನ್ನ ಫ್ಯಾಮಿಲಿ ನನ್ನ ಜೊತೆ ಇರಬೇಕು, ಅಥವಾ ನನ್ನ ಫ್ರೆಂಡ್ಸ್ ಕೂಡ ನನ್ನ ಜೊತೆ ಇರಬೇಕು. ಈ ರೀತಿ ನೀವು ಥಿಂಕ್ ಮಾಡ್ತೀರಾ. ಅಂದರೆ ಎಲ್ಲೂ ಕೂಡ ನೀವು ಎಲ್ಲರೂ ಸಪ್ರೇಟ್ ಆಗಿರಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಆ ರೀತಿ ಎನರ್ಜಿ ನಿಮ್ಮಲ್ಲಿದೆ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಗೆ ಏನು ಅನಿಸುತ್ತೆ ಅಂದರೆ, ನಿಮಗೆ ರಿಲೇಷನ್ಶಿಪ್ ಅಂದರೆ ಒಂದು ಬಾಂಡ್. ಆ ಬಾಂಡ್ ಬ್ರೇಕ್ ಆಗಬಾರ್ದು ಅಂತ ನೀವು ಹಾರ್ಟ್ನಿಂದ ಪ್ರೇ ಮಾಡ್ತೀರಾ. ಅದನ್ನು ಈ ಪರ್ಸನ್ ನೋಟಿಸ್ ಮಾಡಿದ್ದಾರೆ. ಅಂದರೆ ನೀವು ಹಾರ್ಟ್ನಿಂದ ತುಂಬ ಬಿಗ್. ಯಾರಾದರೂ ನಿಮಗೆ ಹರ್ಟ್ ಮಾಡಿದ್ರು, ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಕೂಡ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು ಕೂಡ ನೀವು ಒಂದು ಸ್ಟೇಜ್ನಲ್ಲಿ ಅವರನ್ನು ಫರ್ಗಿವ್ ಮಾಡ್ತೀರಾ. ಇದು ಎಲ್ರಿಗೂ ಈಸಿ ಆಗೋದಿಲ್ಲ, ಆದರೆ ನಿಮ್ಮ ಹಾರ್ಟ್ ಸಾಫ್ಟ್ ಆಗಿದೆ. ಹಾಗಾಗಿ ನೀವು ಫರ್ಗಿವ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅವ್ರು ಅಂದ್ಕೊಳ್ತಾರೆ ನೀವು ತುಂಬ ದೊಡ್ಡ ಮನಸ್ಸಿನ ವ್ಯಕ್ತಿ ಅಂತ. ನಿಮ್ಮ ಹಾರ್ಟ್ ಸೈಜ್ ಅವ್ರಿಗೆ ಬಿಗ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಅದು ಕೈಂಡ್ ಪರ್ಸನ್, ಕೇರಿಂಗ್ ಪರ್ಸನ್, ಲವಿಂಗ್ ಪರ್ಸನ್ ನೀವು ಅಂತ ನೋಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಮೈಂಡ್ ಬಗ್ಗೆ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಿದ್ದಾರೆ ನಿಮ್ಮ ಮೈಂಡ್ ವೆರಿ ಶಾರ್ಪ್. ನೀವು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ವರ್ಕ್ ಮಾಡ್ತಾ ಇರ್ಬೋದು, ಆದರೆ ನಿಮ್ಮ ಥಿಂಕಿಂಗ್ ಪವರ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಸಿಚುವೇಶನ್ ಅನಲೈಸ್ ಮಾಡ್ತೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಲೈಫ್ ಸ್ಟೈಲ್ನ ಬಗ್ಗೆ ಇನ್ನೊಂದು ಥಿಂಗ್ ನೋಟಿಸ್ ಮಾಡಿದ್ದಾರೆ. ನೀವು ಲೈಫ್ನಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ನಿಮಗೆ ರಿಲೇಷನ್ಶಿಪ್ ಇಂಪಾರ್ಟೆಂಟ್, ಫ್ಯಾಮಿಲಿ ಇಂಪಾರ್ಟೆಂಟ್, ಕೆರಿಯರ್ ಇಂಪಾರ್ಟೆಂಟ್. ನೀವು ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಫ್ಯೂಚರ್ ಎನರ್ಜಿಯನ್ನು ನೋಡೋದಾದರೆ, ನಿಮ್ಮ ಲೈಫ್ನಲ್ಲಿ ಬೆಟರ್ ಕನೆಕ್ಷನ್ ಬರುತ್ತೆ, ಪಾಸಿಟಿವ್ ಪೀಪಲ್ ಬರ್ತಾರೆ, ರೆಸ್ಪೆಕ್ಟ್ ಅನ್ನೋದು ನಿಮಗೆ ಹೆಚ್ಚಾಗುತ್ತೆ. ಯಾಕೆಂದರೆ ನಿಮ್ಮ ಹಾರ್ಟ್ ಅನ್ನೋದು ಕ್ಲೀನ್ ಆಗಿದೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಯೂನಿವರ್ಸ್ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ. ನಿಮ್ಮ ಹಾರ್ಟ್ ತುಂಬ ಗುಡ್, ನಿಮ್ಮ ಇಂಟೆನ್ಷನ್ ಪ್ಯೂರ್ ಆಗಿದೆ. ಆದರೆ ಒನ್ ಇಂಪಾರ್ಟೆಂಟ್ ಲೆಸನ್ ಇದೆ. ನೀವು ಎಲ್ರಿಗಾಗಿ ಸ್ಯಾಕ್ರಿಫೈಸ್ ಮಾಡ್ತೀರಾ, ಆದರೆ ಕೆಲವೊಮ್ಮೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಪ್ರೊಟೆಕ್ಟ್ ಮಾಡಬೇಕು. ಲೈಫ್ನಲ್ಲಿ ರಿಲೇಷನ್ಶಿಪ್ ಇಂಪಾರ್ಟೆಂಟ್, ಆದರೆ ಸೆಲ್ಫ್ ವ್ಯಾಲ್ಯೂ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಾದರೂ ರಿಪೀಟೆಡ್ಲಿ ನಿಮ್ಮ ಹಾರ್ಟ್ಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂದರೆ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಗುಡ್, ಫರ್ಗಿವ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಆದರೆ ರಿಮೆಂಬರ್ ಒನ್ ಥಿಂಗ್, ರೈಟ್ ಪೀಪಲ್ ವಿಲ್ ವ್ಯಾಲ್ಯೂ ಯುವರ್ ಹಾರ್ಟ್, ರಾಂಗ್ ಪೀಪಲ್ ನಿಮ್ಮ ಕೈಂಡ್ನೆಸ್ಸನ್ನು ಮಿಸ್ಯೂಸ್ ಮಾಡಬಹುದು. ಹಾಗಾಗಿ ವೈಸ್ ಆಗಿ ಚೂಸ್ ಮಾಡಿ ಅನ್ನೋ ಮೆಸೇಜ್ ಇದೆ ನಿಮಗೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.